ಆತ್ಮೀಯ ಪ್ರೇಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ನಾವು ಮಾಡುವ ಆತ್ಮೀಯ ಪ್ರಣಾಮಗಳು. ಇವತ್ತಿನ ಸಂಚಿಕೆಯಲ್ಲಿ ನಾವು ಟೆಲಿಕಾಂ ರಂಗದಲ್ಲಿ ಸಂಚಲನ ಮೂಡಿಸಿದ ಟಾಟಾದ ಹೊಸ ನಡಿಗೆಯ ಬಗ್ಗೆ ಚರ್ಚಿಸೋಣ. ನಾವು ಎಲ್ಲವನ್ನ ಕಡಿಮೆಗೆ ಪಡೆಯಬೇಕೆಂದು ಯೋಚಿಸುತ್ತೇವೆ, ಅದು ಸರ್ವೇ ಸಾಮಾನ್ಯವಾಗಿದೆ ಕೂಡ. ಏಕೆಂದರೆ ನಾವು ಕೆಲವರು ಪಡೆಯುವ ಸಂಬಳವು ಇದಕ್ಕೆ ಪ್ರೇರೇಪಿಸುತ್ತದೆ. ನಾವೆಲ್ಲರೂ ಅನೇಕ ಫ್ರೀ ಸಿಮ್ಮುಗಳನ್ನು ಉಪಯೋಗಿಸಿ ಬಿಸಾಡಿದ್ದೇವೆ ಕೂಡ. ಏಕೆಂದರೆ ಎಲ್ಲ ರಂಗದಲ್ಲೂ ಪೈಪೋಟಿ ಅನ್ನೋದು ಇದ್ದೇ ಇದೆ ಅಲ್ಲವೇ? ರಿಲಯನ್ಸ್, ಟಾಟಾ ಡೊಕೊಮೊ, ಅಜ್, ಐಡಿಯಾ, BSNL, ಏರ್ಟೆಲ್, ಟಾಟಾ ಇಂಡಿಕಾಮ್, ಏರ್ಸೆಲ್ ಮುಂತಾದ ನೆಟ್ವರ್ಕ್ಗಳನ್ನ ನಾವು ಉಪಯೋಗಿಸಿದ್ದೇವೆ ಕೂಡ. ಅವುಗಳಲ್ಲಿ ಕೆಲವೊಂದು ಕಣ್ಮರೆಯಾಗಿದ್ದಾವೆ ಕೂಡ. ಎಲ್ಲ ಕ್ಷೇತ್ರದಲ್ಲಿ ಪೈಪೋಟಿ ಅನ್ನೋದು ಇರಲೇಬೇಕು, ಇಲ್ಲವಾದಿದ್ದರೆ ಬಂಡವಾಳಶಾಹಿಗಳು ನಮ್ಮನ್ನ ಹತೋಟಿಗೆ ತೆಗೆದುಕೊಳ್ಳುತ್ತಾರೆ. ಈಗ ಟೆಲಿಕಾಂ ಸಂಸ್ಥೆಯಲ್ಲಿ ಆಗಿದ್ದು ಕೂಡ ಹೀಗೆ. ಈಗ 2000ರಿಂದ 2020ರವರೆಗೆ ತನ್ನ ವೈಭವವನ್ನು ಮೆರೆದಿದ್ದ ಟೆಲಿಕಾಂ ಸಂಸ್ಥೆಯೊಂದು ಈಗ ಸದ್ದು ಮಾಡುತ್ತಿದೆ. ಅದೇ ನಮ್ಮೆಲ್ಲರ ನೆಚ್ಚಿನ BSNL. ಏನಿದು BSNLನ ಹೊಸ ತಂತ್ರ, ಏನಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡುವ ಮೂಲಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಪ್ರಮುಖ ಟೆಲಿಕಾಂ ಆಪರೇಟರ್ಗಳಾದ ಜಿಯೋ, ಏರ್ಟೆಲ್ ಮತ್ತು ವೊಡಾಫೋನ್ ಐಡಿಯಾ ತಮ್ಮ ರೀಚಾರ್ಜ್ ಯೋಜನೆಗಳ ಬೆಲೆಗಳನ್ನು ಸರಾಸರಿ 15% ಹೆಚ್ಚಿಸಿವೆ. ಹೊಸ ದರಗಳು ಜಾರಿಗೆ ಬಂದಿರುವುದಕ್ಕೆ ದೇಶದಲ್ಲಿ ಸರಕಾರಿ ಸ್ವಾಮ್ಯದ BSNL ಭಾರತ್ ಸಂಚಾರ್ ನಿಗಮ ಲಿಮಿಟೆಡ್ಗೆ ಹಿಂದಿರುಗಲು ಅಭಿಯಾನ ಆರಂಭವಾಗಿದೆ. ಅಭಿಯಾನದ ಭಾಗವಾಗಿ ಒಂದೇ ದಿನಕ್ಕೆ 1,00,000ಕ್ಕೂ ಹೆಚ್ಚು ಮಂದಿ BSNLಗೆ ತಮ್ಮ ಸಿಮ್ಮನ್ನು ಪೋರ್ಟ್ ಮಾಡಿಕೊಂಡಿದ್ದಾರೆ. ಅದರಲ್ಲಿಯೂ ಹೆಚ್ಚಿನ ಮಂದಿ ರಿಲಯನ್ಸ್ ಜಿಯೋದಿಂದ BSNLಗೆ ಬಂದಿದ್ದಾರೆ ಅನ್ನೋದು ವಿಶೇಷ. ಸಾಮಾಜಿಕ ಜಾಲತಾಣದಲ್ಲಿ ಜಿಯೋ ಬಾಯ್ಕಾಟ್ ಅಭಿಯಾನ ಆರಂಭವಾಗಿದ್ದು BSNL ವಾಪಸಿ ಅಂತ ಬರೆದುಕೊಂಡಿದ್ದಾರೆ. ಯಾವಾಗ ಅಭಿಯಾನ ಆರಂಭವಾಯಿತೋ ಎಚ್ಚೆತ್ತುಕೊಂಡ BSNL ಟ್ವೀಟ್ ಮಾಡಿ ತನ್ನ ಹೊಸ ಆಫರ್ ಅನ್ನ ಘೋಷಿಸಿದೆ. ಇದರ ಜೊತೆಗೆ ಅಮರನಾಥ್ ಯಾತ್ರಿಕರಿಗೆ ವಿಶೇಷವಾಗಿ 196 ರುಗಳಿಗೆ ಹೊಸ ಸಿಮ್ ನೀಡುವ ಘೋಷಣೆ ಮಾಡಿದೆ. ಎಲ್ಲರಿಗೂ ಒಂದಲ್ಲ ಒಂದು ದಿನ ಕಾಲ ಬರುತ್ತದೆ ಎಂಬುದು ಇಲ್ಲಿ ನಿಜವಾಗಿದೆ. ಟಾಟಾ ಜೊತೆಗೆ ಕೈ ಜೋಡಿಸಿರುವ BSNL ತನ್ನ ಅಸ್ತಿತ್ವದಲ್ಲಿರುವ ಬಳಕೆದಾರರಿಗೆ ಮತ್ತು ಈಗ BSNLಗೆ ತಮ್ಮ ಅಸ್ತಿತ್ವದಲ್ಲಿರುವ ನೆಟ್ವರ್ಕ್ ಅನ್ನು ಪೋರ್ಟ್ ಮಾಡಲು ಯೋಚಿಸುತ್ತಿರುವ ಹೊಸ ಬಳಕೆದಾರರಿಗೆ ಲಾಭದಾಯಕ ಯೋಜನೆಗಳನ್ನು ಆಫರ್ ಮಾಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ಆಕ್ಟಿವ್ ಆಗಿರುವ ಕಂಪನಿ BSNLಗೆ ಸ್ವಿಚ್ ಆಗಲು ಪೋರ್ಟ್ ಅಂತ ಟೈಪ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ 1900ಗೆ ಸಂದೇಶ ಕಳುಹಿಸಿ ಎಂದು ಬರೆದುಕೊಂಡಿದೆ. ಇದರ ಜೊತೆಗೆ ಮಾನ್ಸೂನ್ ಆಫರ್ ಎಂದು ಫೈಬರ್ ಬೇಸಿಕ್ ಪ್ಲಾನ್ ಆಗಿ 399 ರುಗೆ ಆಫರ್ ಘೋಷಿಸಿದ್ದು ಮೊದಲ ತಿಂಗಳು ಉಚಿತವಾಗಿರಲಿದೆ ಎಂದು ತಿಳಿಸಿದೆ. ಪ್ರಮುಖ ಟೆಲಿಕಾಂ ಆಪರೇಟರ್ಗಳಿಂದ ಇತ್ತೀಚಿನ ಸುಂಕದ ಹೆಚ್ಚಳದ ನಂತರ ಭಾರತದಲ್ಲಿ ಅನೇಕ ಜನರು ಸರಕಾರಿ ಸ್ವಾಮ್ಯದ BSNLಗೆ ಹಿಂತಿರುಗಲು ಯೋಚಿಸುತ್ತಿದ್ದಾರೆ. ಎಲ್ಲ ಉನ್ನತ ಮಟ್ಟದ ಕಂಪನಿಗಳು ಮಾಸಿಕ, ತ್ರೈಮಾಸಿಕ ಮತ್ತು ಮಾಸಿಕ ರೀಚಾರ್ಜ್ ಯೋಜನೆಗಳನ್ನು 25% ಹೆಚ್ಚಿಸಿದೆ. ಇದರಿಂದ ಜನಸಾಮಾನ್ಯರಿಗೆ ಹೊಡೆತ ಬಿದ್ದಿದೆ. ಇದರ ಲಾಭ ಪಡೆದ BSNL ಹೊಸ ಯೋಜನೆಗಳನ್ನು ಪರಿಚಯಿಸುವ ಮೂಲಕ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಮತ್ತು ಟೆಲಿಕಾಂ ವಲಯದಲ್ಲಿ ಕ್ರಾಂತಿ ಮೂಡಲು ಮುಂದಾಗಿದೆ. ಸರಕಾರಿ ಸ್ವಾಮ್ಯದ ಕಂಪನಿಯು ಮುಂದಿನ ತಿಂಗಳು ದೇಶದಾದ್ಯಂತ ತನ್ನ 4G ಸೇವೆಗಳನ್ನು ಪ್ರಾರಂಭಿಸುವ ಹಿಂಟ್ ಕೊಟ್ಟಿದೆ. ಹೀಗಾಗಿ BSNL ತನ್ನ ಅಸ್ತಿತ್ವದಲ್ಲಿರುವ ಬಳಕೆದಾರರಿಗೆ ಮತ್ತು ಈಗ BSNLಗೆ ಪೋರ್ಟ್ ಮಾಡಲು ಯೋಚಿಸುತ್ತಿರುವ ಹೊಸ ಬಳಕೆದಾರರಿಗೆ ಲಾಭದಾಯಕ ಯೋಜನೆಗಳನ್ನು ನೀಡುತ್ತಿದೆ. ಈ ಯೋಜನೆಯು ಈಶಾನ್ಯ, ಜಮ್ಮು ಮತ್ತು ಕಾಶ್ಮೀರ ಮತ್ತು ಅಸ್ಸಾಂ ಹೊರತುಪಡಿಸಿ ದೇಶದಾದ್ಯಂತ ಎಲ್ಲ ರಾಜ್ಯಗಳಿಗೆ ಅನ್ವಯವಾಗಿದೆ. ಸದ್ಯ BSNL ನೆಟ್ವರ್ಕ್ 4G ನೆಟ್ವರ್ಕ್ಗಳಿಗೆ ಸೀಮಿತವಾಗಿದೆ. ಆದರೆ ಪ್ರತಿಸ್ಪರ್ಧಿಗಳು 5G ನೆಟ್ವರ್ಕ್ಗಳಿಗೆ ಸ್ಥಳಾಂತರಗೊಂಡಿದ್ದಾರೆ. ನಿಧಾನವಾಗಿ 5G ನೆಟ್ವರ್ಕ್ BSNL ಸ್ಥಳಾಂತರಗೊಳ್ಳಲು ಕೂಡ ಯೋಚಿಸುತ್ತಿದೆ. ಇದೆಲ್ಲದರ ನಡುವೆಯೂ BSNL 199 ರು ಪ್ಯಾಕ್ನ ಆಫರ್ ನೀಡಿದ್ದು 30 ದಿನದ ವ್ಯಾಲಿಡಿಟಿಗೆ ಒಟ್ಟು 60 GB ಡೇಟಾ, ದಿನಕ್ಕೆ 2 GB 100 ಮೆಸೇಜ್, ಅನಿಯಮಿತ ಕರೆ ನೀಡುತ್ತಿದೆ. ಬದಲಾಗಿ ಇತರ ಟೆಲಿಕಾಂ ಕಂಪನಿಗಳು ಅಧಿಕ ಹಣವನ್ನು ಪಡೆದು ಕಡಿಮೆ ಆಫರ್ ನೀಡುತ್ತಿದೆ. ಇತರ ಕಂಪನಿಗಳ ಆಫರ್ ಇಂತಿದೆ. ಜಿಯೋ 299 ಪ್ಯಾಕ್ 28 ದಿನಗಳು, ಒಟ್ಟು ಡೇಟಾ 42 GB, ದಿನಕ್ಕೆ 1.5 GB, ಅನಿಯಮಿತ ಕರೆ, ದಿನಕ್ಕೆ 100 SMS. ಏರ್ಟೆಲ್ 299 ಪ್ಯಾಕ್ 28 ದಿನಗಳು, ಒಟ್ಟು ಡೇಟಾ 28 GB, ದಿನಕ್ಕೆ 1 GB, ಅನಿಯಮಿತ ಕರೆ, ದಿನಕ್ಕೆ 100 SMS. ವೊಡಾಫೋನ್ ಐಡಿಯಾ ₹299 ಪ್ಯಾಕ್ 28 ದಿನಗಳು, ಒಟ್ಟು ಡೇಟಾ 28 GB, ದಿನಕ್ಕೆ 1 GB, ಅನಿಯಮಿತ ಕರೆ, ದಿನಕ್ಕೆ 100 SMS. ಇದೆಲ್ಲವನ್ನ ನೋಡುತ್ತಿದ್ದರೆ ಕೇವಲ ಕರೆಯನ್ನ ಸ್ವೀಕರಿಸುವವರಿಗೆ ಮತ್ತು ಕರೆಯನ್ನ ಮಾಡುವವರಿಗೆ ಭಾರಿ ಹೊಡೆತ ಬೀಳಲಿದೆ. ಮುಂದಿನ ದಿನಗಳಲ್ಲಿ ಏರ್ಟೆಲ್ ಆ್ಯಂಡ್ ಜಿಯೋ BSNL ಅಬ್ಬರಕ್ಕೆ ತತ್ತರಿಸುವ ಎಲ್ಲ ಲಕ್ಷಣಗಳು ಎದ್ದು ಕಾಣುತ್ತಿವೆ. ಎಲ್ಲವೂ ಅಂದುಕೊಂಡದ್ದೇ ಆದರೆ BSNL ಮತ್ತೆ ತನ್ನ ಆಧಿಪತ್ಯವನ್ನು ಪುನರ್ಸ್ಥಾಪಿಸಲಿದೆ.
ಏನೇ ಆಗಲಿ ಎಲ್ಲ ಕ್ಷೇತ್ರದಲ್ಲೂ ಪೈಪೋಟಿ ಅನ್ನುವುದು ಬೇಕೇ ಬೇಕು. ಇಲ್ಲದಿದ್ದರೆ ಮೊದಲಿಗೆ BSNL ರೀಚಾರ್ಜ್ ಕೂಡ ದುಬಾರಿ ಆಗಿತ್ತು ಅನ್ನುವುದನ್ನು ನಾವು ಮರೆಯುವಾಗಿಲ್ಲ. ಒಟ್ಟಿನಲ್ಲಿ ಜನರ ಜೇಬಿಗೆ ಕತ್ತರಿ ಬೀಳದಿದ್ದರೆ ಸಾಕು ಎನ್ನುತ್ತಾ ಈ ಸಂಚಿಕೆಯನ್ನ ಮುಗಿಸುತ್ತಿದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ.